ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾಶಾಂತಾಯ ವಿದ್ಮಹೇ ಜ್ಯೇಷ್ಠ ಪ್ರಿಯಾಯ ಧೀಮಹಿ ತನ್ನ ಶೌರಿ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಎಲ್ಲರಿಗೂ ಶನಿವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಲಾಭದಾಯಕವಾಗಿ ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರತಿನಿತ್ಯ ಒಳ್ಳೆಯ ವಿಚಾರ, ನಿತ್ಯ ಪಂಚಾಂಗ, ದ್ವಾದಶ ರಾಶಿ ಗೋಚಾರ ಫಲ ಇವನ್ನು ಸದಾಕಾಲ ತಿಳಿತಾ ಬರ್ತಾ ಇದ್ದೀವಿ. ತಿಳಿಬೇಕು, ಅದನ್ನು ನಾವು ಅಳವಡಿಸ್ಕೊಳ್ಬೇಕು, 10 ಜನಕ್ಕೆ ಅದನ್ನು ಹೇಳಬೇಕು. ಇದೇ ನಮ್ಮ ಒಂದು ಸನಾತನ ಧರ್ಮದ ಪದ್ಧತಿ ಅಂತ ಕೂಡ ಹೇಳ್ಬೋದು. ಆಚರಣೆ ವಿಚಾರಣೆಗಳಲ್ಲಿ ಬಹಳಷ್ಟು ಮುಂದಿರ್ತಕ್ಕಂಥ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಇವತ್ತು ರಾತ್ರಿ ಮಲ್ಕೊಳ್ಬೇಕಾದ್ರೆ ಒಂದು ಶ್ಲೋಕವನ್ನು ಹೇಳುವಂತಹದ್ದು. ಇದನ್ನು ಹಾಸಿಗೆ ಮೇಲೆ ನಾವು ಕೂತ್ಕೊಂಡು ಹೇಳ್ಬೋದು, ಏನೂ ಸಮಸ್ಯೆ ಇಲ್ಲ. ಮಲ್ಕೊಳ್ಳೋ ಸಮಯದಲ್ಲಿ ಈ ಒಂದು ಶ್ಲೋಕವನ್ನು ಹೇಳಬೇಕು. ಯಾಕೆ ಹೇಳಬೇಕು? ಗುರುಗಳೇ, ಬೆಳಗ್ಗೆಯಿಂದ ಕೆಲಸ ಅದು ಇದು ಸಮಸ್ಯೆಗಳು ಜಾಸ್ತಿ ಅನುಭವಿಸ್ತಾ ಇರ್ತೀನಿ, ರಾತ್ರಿ ಕೂಡ ಶ್ಲೋಕ ಹೇಳ್ಕೊಳ್ಬೇಕಾ, ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂತಂದರೆ ಆ ಥರದ ಯೋಚನೆ ಮಾಡೋಂಥವ್ರೆ, ನಿಮ್ಮ ನೆಮ್ಮದಿಯಾದ ನಿದ್ದೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಶ್ಲೋಕವನ್ನು ಹೇಳಬೇಕು ಅನ್ನೋಂಥದ್ದು. ಕೆಟ್ಟ ಕನಸುಗಳು ನಿಮ್ಮಿಂದ ದೂರವಾಗಬೇಕು, ಡೀಪ್ ಸ್ಲೀಪ್ ಅನ್ನುವಂಥದ್ದು ನಿಮಗೆ ಬೇಕು. ಅಂದರೆ ಪ್ರತಿನಿತ್ಯ ನಾವು ರಾತ್ರಿ ಸುಮಾರು 10 ಗಂಟೆಗೆ ಮಲ್ಕೊಂಡು ಬೆಳಗ್ಗೆ 7 ಗಂಟೆಗೆ ಎದ್ದಿದ್ರೆ ನೀವು 9 ಅವರ್ ನಿದ್ದೆ ಮಾಡಿದ್ರು ಕೂಡ ಅದನ್ನು ಡೀಪ್ ಸ್ಲೀಪ್ ಅಂತ ಒಂದು 2 ಅವರೋ 1 ಅವರ್ ಮಾತ್ರ ನಿದ್ದೆ ಮಾಡಿರ್ತೀರಾ. ಅದು ನಿಮಗೆ ಗೊತ್ತಾಗೋದಿಲ್ಲ. ನಿಮ್ಮ ಜಾಗೃತ ಅವಸ್ಥೆ ಕನಸುಗಳನ್ನು ಕಾಣುತ್ತಾ ಇರುತ್ತೆ, ಅಥವಾ ಯಾವುದೋ ಯೋಚನೆಗಳು, ಬೆಳಗಿಂದ ಆಗಿರ್ತಕ್ಕಂಥ ಕೆಲಸಗಳ ಬಗ್ಗೆ ಎಲ್ಲ ನೀವು ಮೆಲುಕಾಗ್ತಾ ಇರ್ತೀರ ನಿಮ್ಮ ನಿದ್ರೆಯಲ್ಲೇ. ಆ ಥರದ ಸಮಸ್ಯೆಗಳಾಗಬಾರ್ದು. ಸಂಪೂರ್ಣ ತೃಪ್ತಿಕರವಾದಂಥ ನಿದ್ರೆ ನಿಮಗೆ ಬರಬೇಕು ಅಂತಂದರೆ, ಕೆಟ್ಟ ಕನಸುಗಳು ಬರಬಾರದು ಅಂತಂದರೆ, ಜೀವನದಲ್ಲಿ ಮಲ್ಕೊಳ್ಬೇಕಾದ್ರೆ ಯಾವುದೇ ರೀತಿಯಂಥ ಡಿಸ್ಟರ್ಬೆನ್ಸ್ ಇರಬಾರ್ದು ಅನ್ನೋದಾದರೆ ಈ ಶ್ಲೋಕವನ್ನು ಹೇಳಿಕೊಂಡು ಮಲ್ಕೊಂಡ್ರೆ ಖಂಡಿತವಾಗಲೂ ನಿಮಗೆ ಒಳ್ಳೆಯ ನಿದ್ರೆ ನೀವು ಪಡಿಬೋದು. ಹಾಗಾದರೆ ಈ ಶ್ಲೋಕ ಯಾವುದು? ರಾಮಸ್ಕಂದಂ ಹನುಮಂತಂ ವೈನತೇಯಂ ಮೃಕೋದರಂ ಸ್ಮರಣೆ ಶ್ವಯನೆ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯಪಿ. ಅದ್ಭುತವಾದಂಥ ಶ್ಲೋಕ. ಇದನ್ನು ನೀವು ಬರೆದುಕೊಂಡು ನಿತ್ಯ ಓದುವಂಥದ್ದು ಮಲ್ಕೊಳ್ಬೇಕಾದ್ರೆ. ಏನಿದ್ರ ಅರ್ಥ ಅಂದರೆ, ಶ್ರೀರಾಮನನ್ನು, ಸುಬ್ರಹ್ಮಣ್ಯನನ್ನು, ಆಂಜನೇಯ ಸ್ವಾಮಿಯನ್ನು, ಗರುಡ ದೇವನನ್ನು, ಭೀಮಸೇನನನ್ನು ಯಾರು ನೆನೆಸ್ಕೊಂಡು ರಾತ್ರಿ ಮಲಗ್ತಾರೋ ಅಂಥವ್ರಿಗೆ ಕೆಟ್ಟ ಕನಸುಗಳು ಬರೋದಿಲ್ಲ. ಈ ಶ್ಲೋಕದ ಅರ್ಥ ಇದೆ. ಹಾಗಾಗಿ ಇದನ್ನು ನಿತ್ಯ ಹೇಳ್ತಿರಲ್ಲ, ಹೇಳೋದ್ರಿಂದ ನಿಮ್ಮ ನಿದ್ರೆ ಗಾಢವಾಗುತ್ತೆ. ಅದರಿಂದ ನಿದ್ರೆ ಚೆನ್ನಾಗಿ ಮಾಡಿದ್ರೆ ಲವಲವಿಕೆ ಚೆನ್ನಾಗಾಗುತ್ತೆ. ಎದ್ದ ಮೇಲೆ ಮುಂದಿನ ದಿನಗಳು ನಿಮಗೆ ಅನುಕೂಲವಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋದಾದರೆ, ದಿನಾಂಕ 19/1/2019 ಶನಿವಾರ, ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ, ಹೇಮಂತ ಋತು, ಪುಷ್ಯ ಮಾಸ, ಶುಕ್ಲ ಪಕ್ಷ, ತ್ರಯೋದಶಿ. ಇವತ್ತು ಮೃಗಶಿರ ನಕ್ಷತ್ರ ಬೆಳಗ್ಗೆ 10 ಗಂಟೆ 30 ನಿಮಿಷದವರೆಗೂ, ತದನಂತರವಾಗಿ ಆರಿದ್ರ ನಕ್ಷತ್ರ. ಇವತ್ತಿನ ರಾಹುಕಾಲ ಬೆಳಗ್ಗೆ 9 ಗಂಟೆ 41 ನಿಮಿಷದಿಂದ 11 ಗಂಟೆ 7 ನಿಮಿಷದವರೆಗೂ, ಯಮಗಂಡ ಕಾಲ 1 ಗಂಟೆ 58 ನಿಮಿಷದಿಂದ 3 ಗಂಟೆ 23 ನಿಮಿಷದವರೆಗೂ ಇರುತ್ತೆ. ದಿನದ ದುರ್ಮುಹೂರ್ತ ಬೆಳಗ್ಗೆ 8 ಗಂಟೆ 21 ನಿಮಿಷದಿಂದ 9 ಗಂಟೆ 7 ನಿಮಿಷದವರೆಗೂ ಇರುತ್ತೆ. ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಇನ್ನು ಬೆಳಗ್ಗೆ 10 ಗಂಟೆ 30 ನಿಮಿಷದ ಒಳಗೆ ಹುಟ್ಟಿದಂಥ ಮಕ್ಕಳಿಗೆ ಮೃಗಶಿರ ನಕ್ಷತ್ರ, ಅವರಿಗೆ ಕುಜದಶೆ ಪ್ರಾಪ್ತಿಯಾಗುತ್ತೆ. ತದನಂತರದ ಹುಟ್ಟಿದಂಥ ಮಕ್ಕಳಿಗೆ ಆರಿದ್ರ ನಕ್ಷತ್ರ, ರಾಹುದಶೆ ಪ್ರಾಪ್ತಿಯಾಗುತ್ತೆ. ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಬನ್ನಿ ವೀಕ್ಷಕರೇ, 12 ರಾಶಿ ಫಲಗಳಲ್ಲಿ ಮೊದಲು ಮೇಷರಾಶಿಯವರಿಗೆ ತಿಳಿಯೋಣ. ಮೇಷರಾಶಿಯವರಿಗೆ ಈ ದಿನ ಶುಭದಾಯಕವಾಗಿದ್ದು, ಪಾರಂಪರಿಕ ಆಸ್ತಿ ವಿಚಾರಗಳಲ್ಲಿ ಇವತ್ತು ಜಯಪ್ರಾಪ್ತಿಯಾಗುತ್ತೆ. ಪಿತ್ರಾರ್ಜಿತ ಆಸ್ತಿಗಳು ನಿಮಗೆ ಬಂದು ಸೇರುವಂಥ ದಿನವಾಗುತ್ತೆ. ಮನಸ್ಸಿಗೆ ನೆಮ್ಮದಿಯನ್ನು ಕಾಣುವಂಥ ದಿನ, ಜಯಪ್ರಾಪ್ತಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಧನಲಾಭ ಪ್ರಾಪ್ತಿ, ಅಭಿವೃದ್ಧಿ. ಮೇಷರಾಶಿಯವರಿಗೆ ಶುಭ ಫಲ. ಇನ್ನು ವೃಷಭ ರಾಶಿಯವರಿಗೆ ಲಾಭದಾಯಕವಾಗಿದ್ದು, ಕೋರ್ಟು ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿ ಆಗುವಂಥದ್ದು. ನೂತನ ವ್ಯಕ್ತಿಗಳ ಪರಿಚಯದಿಂದ ನಿಮಗೆ ಧನಲಾಭ ಪ್ರಾಪ್ತಿ. ಸಂತಾನ ನಿರೀಕ್ಷೆಯ ದಂಪತಿಗಳಿಗೆ ಇದನ್ನ ಶುಭ ಫಲ ಅಂತ ಹೇಳ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ಇವತ್ತು ಮಿಥುನ ರಾಶಿಯವರಿಗೆ ಅತ್ಯಂತ ಶುಭ ಫಲ. ಕಾರಣ ಏನಪ್ಪ ಅಂದರೆ, ಚಂದ್ರ ಮಿಥುನ ರಾಶಿಯಲ್ಲಿ ಇರತಕ್ಕಂಥದ್ದು. ಮಿಥುನ ರಾಶಿಯಲ್ಲಿ ಚಂದ್ರ ಇದ್ದಾಗ ಮನೋಬಲ ಜಾಸ್ತಿ ಆಗುತ್ತೆ. ತಾಯಿಯಿಂದ ಅನುಕೂಲ ಆಗುತ್ತೆ, ಹೆಣ್ಣಿನಿಂದ ಅನುಕೂಲ ಆಗುತ್ತೆ. ಹೆಂಡತಿ ಆಗ್ಬೋದು, ತಾಯಿ ಆಗ್ಬೋದು, ಮಗಳಾಗ್ಬೋದು, ಸ್ನೇಹಿತೆ ಆಗ್ಬೋದು. ಹೆಣ್ಣಿನಿಂದ ಅನುಕೂಲಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜೊತೆಗೆ ಏನಪ್ಪ ಅಂತಂದರೆ, ಕೃಷಿ ಚಟುವಟಿಕೆಗಳಲ್ಲಿ ವೃದ್ಧಿಯನ್ನು ಕಾಣಬಹುದು. ಧನಲಾಭ ಪ್ರಾಪ್ತಿ, ಮೃಷ್ಟಾನ್ನ ಭೋಜನೆ, ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆಯನ್ನು ಮಾಡುವಂಥ ದಿನ ಇವತ್ತು ಮಿಥುನ ರಾಶಿಯವರಿಗೆ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಅಶುಭದಾಯಕ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಕಾರಣ ರಾಶಿಯಲ್ಲೇ ರಾಹು ಇದ್ದಾನೆ. ಆ ರಾಹುವಿನ ಪ್ರಭಾವದಿಂದ ಸ್ವಲ್ಪ ಶತ್ರುಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೆಚ್ಚು ಗಮನವನ್ನು ಕೊಡುವಂಥದ್ದು ಒಳ್ಳೆಯದು. ಹೊಸ ಕೆಲಸಕ್ಕೆ ಯಾವುದಕ್ಕೂ ಪ್ರಯತ್ನವನ್ನು ಪಡಬೇಡಿ. ಇವತ್ತು ಶುಭವಲ್ಲ. ರಾಜಕೀಯ ವ್ಯಕ್ತಿಗಳಿಗೆ ಭಯ, ಮಾನನಷ್ಟ, ಪದವಿ ನಷ್ಟವಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಶಾಂತಿಯ ವಾತಾವರಣ ಕೂಡ ಇರುತ್ತೆ. ಇವತ್ತಿನ ಈ ದೋಷವನ್ನು ಪರಿಹಾರ ಮಾಡಿಕೊಳ್ಳಬೇಕಾದ್ರೆ ಶನೈಶ್ಚರ ಅಂದರೆ
ಪರಮಾತ್ಮನಾಗಿರ್ತಕ್ಕಂಥ ಶನಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದ್ರಿಂದ ಖಂಡಿತವಾಗಲೂ ದೋಷವನ್ನು ನಿವೃತ್ತಿ ಮಾಡಿಕೊಳ್ಳಬಹುದು. ಇನ್ನು ಸಿಂಹರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು ಆಸ್ತಿ ಖರೀದಿಸುವಂತಹ ಬಗ್ಗೆ ಆಲೋಚನೆಗಳು ಮಾಡ್ತಾ ಇದ್ರೆ ಇವತ್ತು ಜಯಪ್ರಾಪ್ತಿ ಆಗುತ್ತೆ. ಇವತ್ತು ಪುಣ್ಯಕ್ಷೇತ್ರಗಳ ದರ್ಶನ ವಿಚಾರವಾಗಿ ಮಾತುಕತೆಗಳು, ಹೆಣ್ಣು ಮಕ್ಕಳಿಗೆ ಅಂದರೆ ಸ್ತ್ರೀಯರಿಗೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಮನರಂಜನೆ ಮತ್ತು ಅಡುಗೆ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಪಡ್ತಾರೆ. ಖುಷಿಯಾಗಿ ಅಡುಗೆ ಮಾಡಿ ಕುಟುಂಬದವ್ರಿಗೆಲ್ಲರಿಗೂ ಬಡಿಸುವಂಥದ್ದು, ಹೊಟ್ಟೆ ತುಂಬ ಊಟ ಮಾಡುವಂಥದ್ದು, ಏನೋ ಒಂಥರ ಸಂತಸದ ವಾತಾವರಣ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಕುಟುಂಬ ಸಮೇತವಾಗಿ ಹೊರಗಡೆ ಅಂದರೆ ಒಂದು ಸಿನಿಮಾಗೋ, ಒಂದು ಪಾರ್ಕ್ಗೋ, ಒಂದು ಹೋಟೆಲ್ಗೋ ಎಲ್ಲ ಸುತ್ತಾಡ್ಕೊಂಬರೋದು ಹೋಗುವಂಥದ್ದು, ಒಂಥರ ಸಂತೋಷದ ವಾತಾವರಣ ಇವತ್ತು ಸಿಂಹರಾಶಿಯವರಿಗೆ ಸೃಷ್ಟಿಯಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಶುಭದಾಯಕವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಅಭಿವೃದ್ಧಿ, ಮೇಲಧಿಕಾರಿಗಳಿಂದ ಉತ್ತಮವಾದ ಪ್ರಶಂಸೆ, ಪ್ರಮೋಷನ್ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ ಮತ್ತು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇವತ್ತು ಒಳ್ಳೆಯ ಒಂದು ವಸ್ತುಗಳನ್ನು ಖರೀದಿ ಮಾಡ್ತೀರಾ. ದೈವಿಕ ಸಂಬಂಧಪಟ್ಟಂಥದ್ದು ಅಥವಾ ಸಂತೋಷಕ್ಕೆ ಸಂಬಂಧಪಟ್ಟಂಥದ್ದು, ಅಲಂಕಾರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ಮನಸ್ಸು ಇವತ್ತು ನಿಮ್ಮದಾಗುತ್ತೆ. ಅದರಿಂದ ಜಯಪ್ರಾಪ್ತಿ ಆಗುತ್ತೆ, ಆರೋಗ್ಯವು ಕೂಡ ವೃದ್ಧಿ ಆಗುತ್ತೆ. ತುಲಾರಾಶಿಯವರಿಗೆ ಈ ದಿನ ಅತ್ಯಂತ ಶುಭದಾಯಕವಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ದಿನ. ಧನಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು, ಹಾಗಾಗಿ ಧನಲಾಭ ಪ್ರಾಪ್ತಿ, ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದರ ಜೊತೆಗೆ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಅಷ್ಟಮ ಚಂದ್ರ ಸ್ವಲ್ಪ ಆ ವಿಚಾರವಾಗಿ ಮಾತ್ರ ಎಚ್ಚರಿಕೆಯನ್ನು ವಹಿಸಿ. ಇವತ್ತು ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ, ಅಥವಾ ಕುಟುಂಬದಲ್ಲಿ ಯಾರದಾದ್ರೂ ಒಬ್ಬರಿಗೆ ಆರೋಗ್ಯದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ, ಅದರ ಕಡೆ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು. ಆದರೂ ಅದೃಷ್ಟದ ದಿನ ಇವತ್ತು ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಅಶುಭದಾಯಕ ಬಂಡವಾಳ ಹೂಡಿಕೆಗೆ ದಿನ ಶುಭ ದಿನವಲ್ಲ. ಆಹಾರದ ವಿಚಾರದಲ್ಲಿ ಜಯಪ್ರಾಪ್ತಿ. ಆಹಾರಂ ಅಮೃತಂ ಆಹಾರಂ ವಿಷಂ, ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಒಳ್ಳೆಯದು. ನಿಮ್ಮ ಗೌಪ್ಯ ವಿಚಾರಗಳನ್ನು ಯಾರ ಜೊತೆಗೂ ಹಂಚಿಕೊಳ್ಬೇಡಿ. ತುಂಬ ಪರ್ಸನಲ್ ಆಗಿರ್ತಕ್ಕಂಥ ವಿಚಾರ ಯಾರಾದರೂ ಹೇಳ್ಕೊಂಡ್ರೆ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಇಡೀ ಪ್ರಪಂಚವೇ ತಿಳಿದೋಗಿರುತ್ತೆ. ಅದರಿಂದ ನಿಮಗೆ ಮಾನನಷ್ಟ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಆರೋಗ್ಯದಲ್ಲಿ ಕೂಡ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂತಂದರೆ ಇವತ್ತು ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇವತ್ತು ಖಂಡಿತವಾಗಲೂ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಬೆಣ್ಣೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದ್ರಿಂದ ಈ ದೋಷವನ್ನು ನೀವು ನಿವೃತ್ತಿ ಮಾಡಿಕೊಳ್ಬೋದು. ಧನುರಾಶಿಯವರಿಗೆ ಶುಭದಾಯಕವಾಗಿದ್ದು ದಿನದ ಪ್ರಾರಂಭದಲ್ಲೇ ಅಂದರೆ ಈ ದಿನದ ಪ್ರಾರಂಭದಿಂದನೇ ನಿಮಗೆ ಚೈತನ್ಯ ಶಕ್ತಿ ಬಲವಾಗಿರುತ್ತೆ. ಸೋಂಬೇರಿತನ ನಿವೃತ್ತಿ ಆಗುತ್ತೆ. ಒಳ್ಳೆಯ ಕೆಲಸ ಮಾಡದೆ ಅನ್ನುವಂಥ ಒಂದು ಸಂತೋಷ, ನೆಮ್ಮದಿ ನಿಮ್ಮಲ್ಲಿ ಸದಾಕಾಲ ಇರುತ್ತೆ. ಅದರ ಜೊತೆಗೆ ಇವತ್ತು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಉತ್ತಮ ದಿನ. ಏನಕ್ಕೆ? ಇವತ್ತು ಶುಭ ಕಾರ್ಯ ಮಾಡೋದಕ್ಕೆ. ಅದರ ಜೊತೆಗೆ ಮುಖ್ಯವಾಗಿ ಕೆಲಸ ಕಾರ್ಯಗಳ ಸಂಬಂಧಪಟ್ಟಂಥ ಹೊಸ ಚೈತನ್ಯ ಶಕ್ತಿ ನಿಮಗೆ ವೃದ್ಧಿ ಆಗುತ್ತೆ. ಸ್ನೇಹಿತರಿಂದ ಸಹಾಯ ಪಡೆಯುವಂಥ ದಿನವೂ ಕೂಡ ಇವತ್ತು ಧನುರಾಶಿಯವರಿಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ಶುಭದಾಯಕವಾಗಿದ್ದು ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ, ಜಯಪ್ರಾಪ್ತಿಯಾಗುವಂಥದ್ದು, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಪ್ರಗತಿಯನ್ನು ಕಾಣುವಂಥ ದಿನ. ಸಣ್ಣ ವ್ಯಾಪಾರಿಗಳಿಗೆ ಅಭಿವೃದ್ಧಿ ಆಗುವಂಥದ್ದು, ಮಹತ್ವಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ದಿನವಾಗಿರುತ್ತೆ. ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶುಭ ದಿನ ಅಂತ ಹೇಳ್ಬೋದು. ಇನ್ನು ಕುಂಭರಾಶಿಯವರಿಗೆ ಲಾಭದಾಯಕವಾಗಿದ್ದು ರಾಜಕೀಯ ವ್ಯಕ್ತಿಗಳಿಗೆ ಬಲವಾದ ಸ್ಥಾನ. ಇವತ್ತು ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ಒಂದು ಶಕ್ತಿ ಇವತ್ತು ರಾಜಕೀಯ ವ್ಯಕ್ತಿಗಳಿಗೆ ಇರುವಂಥದ್ದು. ಆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಪಡೆಯುವಂಥದ್ದು, ಜನರ ಮನ್ನಣೆಯನ್ನು ಪಡೆಯುವಂಥದ್ದು, ಪ್ರಶಂಸೆಗೆ ಒಳಗಾಗ್ತೀರಾ. ಮತ್ತು ಮುಖ್ಯವಾಗಿ ದೊಡ್ಡ ಕೈಗಾರಿಕೋದ್ಯಮಗಳಿಗೂ ಕೂಡ ಅಧಿಕವಾದ ಜಯಪ್ರಾಪ್ತಿ, ಲಾಭ ಪ್ರಾಪ್ತಿ, ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ, ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ, ಗೌರವ ಸಿಗುವಂಥದ್ದು ಕುಂಭರಾಶಿಯವರಿಗೆ. ಮೀನರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು ದೊಡ್ಡ ಅಧಿಕಾರಿಗಳಿಗೆ ಉತ್ತಮವಾದ ಪ್ರಗತಿ ಇರುತ್ತೆ. ಆದರೆ ಮನೆಯಲ್ಲಿ ಶುಭ ವಿಚಾರ ನಡಿಬೇಕಾದ್ರೆ ಏನಾದರೂ ಒಂದು ಸಮಸ್ಯೆಗಳಾಗುವಂಥದ್ದು, ಸಣ್ಣ ಪುಟ್ಟ ಜಗಳಗಳಾಗುವಂಥದ್ದು, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಒಳ್ಳೆಯದು. ಇವತ್ತಿನ ದಿನ ನೋಡಿ, ಯಾರಾದರೂ ಗುರುಗಳ ಕ್ಷೇತ್ರವನ್ನು ದರ್ಶನ ಮಾಡಿದ್ರೆ ಭಾಳಷ್ಟು ಒಳ್ಳೆಯದು. ದತ್ತಾತ್ರೇಯರ ಒಂದು ಶ್ಲೋಕವನ್ನು ಪಾರಾಯಣ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ದಿನದ ಅಂತ್ಯದಲ್ಲಿ ಅತ್ಯಂತ ಶುಭ ಫಲ ಇದೆ. ಮೀನರಾಶಿಯವರಿಗೆ ಮಿಶ್ರ ಫಲ ಇದ್ದರೂ ಕೂಡ ಇವತ್ತೇನೋ ಒಂದು ಶುಭ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಿರೋದ್ರಿಂದ, ಅದಲ್ಲದೆ ಮೀನರಾಶಿಗೆ ಭಾಗ್ಯಸ್ಥಾನದಲ್ಲಿ ಗುರು ಇರೋದ್ರಿಂದ ಏನೇ ಕೆಲಸ ಕೈ ಹಾಕಿದ್ರು ನಿಮ್ಮದು ಅದೃಷ್ಟ ಕೈ ಅಂತ ಹೇಳ್ಬೋದು. ಆ ಕೆಲಸ ಪರಿಪೂರ್ಣ ಆಗುತ್ತೆ. ಹಾಗಾಗಿ ಉತ್ತಮವಾದ ಜೀವನ, ಉತ್ತಮವಾದ ಆರೋಗ್ಯ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ವೀಕ್ಷಕರೇ, ಪ್ರತಿನಿತ್ಯ ಈ ವಿಡಿಯೋವನ್ನು ನೋಡ್ತಾ ಇರ್ತೀರಾ. ನೀವು ನೋಡಿದ ಮೇಲೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, 10 ಜನ ನೋಡಬೇಕು ಅಂದರೆ ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ನಿಮಗೇನಾದರೂ ಪ್ರಶ್ನೆಗಳನ್ನು ಕೇಳಬೇಕು ಅಂತಿದ್ರೆ, ಸಾಮಾಜಿಕವಾದ ಪ್ರಶ್ನೆಗಳು, ವೈಯಕ್ತಿಕ ಪ್ರಶ್ನೆಗಳಲ್ಲ ಅಂತಂದರೆ ನಿಮ್ಮ ಪರ್ಸನಲ್ ಆಗಿ ಏನೇ ಕೇಳಬೇಕಂದ್ರೂ ನೇರವಾಗಿ ಬಂದು ಕೇಳಿ. ಆದರೆ ನಿಮ್ಮ ಸಾಮಾಜಿಕವಾದಂಥ ಪ್ರಶ್ನೆಗಳೇನಾದಿದೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ಅದನ್ನು ತಿಳಿಸಿ. ಅದರಿಂದ ಖಂಡಿತವಾಗಲೂ ನಿಮಗೆ ನಾನು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಸಾಮಾಜಿಕವಾಗಿ ಕೊಡ್ತೀನಿ. ಅದರ ಜೊತೆಗೆ ಕರ್ನಾಟಕದ ಯಾವುದೇ ಭಾಗದಲ್ಲಿ ನೀವಿದ್ರೂ ಕೂಡ ಮನೆಯ ಭೂಪರಿ
ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕಾದ್ರೆ ನಮ್ಮ ಶಿಷ್ಯತನದವರು ನಿಮ್ಮ ಮನೆಗೆ ಬಂದು ಪರೀಕ್ಷೆಯನ್ನು ಮಾಡಿ ನೆಗೆಟಿವ್ ಪಾಸಿಟಿವ್ ಎಲ್ಲ ತಿಳಿಸ್ತಾರೆ. ನೀವೇನು ಹೇಳೋ ಅವಶ್ಯಕತೆ ಇಲ್ಲ, ಗುರುಗಳೇ ನನಗೆ ಈ ಸಮಸ್ಯೆ ಇದೆ, ನನಗೆ ಆ ಸಮಸ್ಯೆ ಇದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಅವರೇ ನೋಡಿ ಆ ಪರೀಕ್ಷೆಯನ್ನು ಮಾಡಿ ನಿಮ್ಗೆ ಇರ್ತಕ್ಕಂಥ ಸಮಸ್ಯೆಯನ್ನು ಹೇಳ್ತಾರೆ. ಆ ಸಮಸ್ಯೆ ಹೌದು ಅಂತಂದರೆ ಸರಳ ಪರಿಹಾರ ಮಾಡ್ಕೊಳ್ಳಿ, ಇಲ್ಲ ಸಮಸ್ಯೆಗಳೇನೂ ಇಲ್ಲ ಚೆನ್ನಾಗಿದೆ ಅಂತಂದರೆ ಉತ್ತಮವಾದ ಜೀವನ ಅನುಭವಿಸಿ, ಮುಂದೆ ಬರುವಂಥ ಯೋಗಗಳನ್ನು ಅನುಭವಿಸಿ, ಇರುವಂಥ ದೋಷವನ್ನು ನಿವೃತ್ತಿ ಮಾಡ್ಕೊಳ್ಳಿ. ಇದಕ್ಕಾಗಿ ನಿಮಗೆ ಆಗುವಂಥದ್ದು ಕೇವಲ 600 ರೂಪಾಯಿಗಳು. ಇದನ್ನು ಮಾಡಿಸೋದ್ರಿಂದ ಅದೃಷ್ಟದ ದಿನಗಳು ನಿಮ್ಮ ಮುಂದೆ ಕಾಣುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.